ಹಲೋ ಗೈಸ್, ಒಂದು ಫ್ಯಾಮಿಲಿ ಖುಷಿಯಾಗಿರ್ಬೇಕು ಅಂತ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅಂದ್ಬಿಟ್ಟು ಆ ಫ್ಯಾಮಿಲಿ ಫಾದರ್ ನ ತಂದೆ ಮನೆಗೆ ಬರ್ತಾರೆ. ಅಂದ್ರೆ ಒಂದು ಫಾರ್ಮ್ ಹೌಸ್ ಗೆ ಬರ್ತಾರೆ. ಆದ್ರೆ ಇವ್ರಿಗೆ ಗೊತ್ತಿರೋದಿಲ್ಲ, ಆದ್ರೆ ಇವ್ರನ್ನ ಒಂದು ಈ ಡಿಸಿಷನ್ ಇವ್ರನ್ನ ಎಂತ ಒಂದು ದೊಡ್ಡ ತೊಂದರೆಗೆ ಸಿಗಾಕ್ಸೋತೆ ಅಂದ್ರೆ ಅದನ್ನ ಇವರು ಕಲ್ಪನೆ ಕೂಡ ಮಾಡ್ಕೊಂಡಿರೋದಿಲ್ಲ. ಆ ತರ ತೊಂದರೆ ಆದ್ರೂ ಏನು ಅಂತ ತೊಂದ್ರೆ ಆ ಫಾರ್ಮ್ ಹೌಸ್ ಅಲ್ಲಿ ಏನಿದೆ, ಇವ್ರುಗಳು ಅಲ್ಲಿ ಹೋದ್ಮೇಲೆ ತನ್ನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಏನೇನ್ ಮಾಡ್ತಾರೆ ಅಂತ ಈ ಮೂವಿಲ್ ನಾವು ನೋಡೋಣ. ಅಂದಾಗಿ ಈ ಮೂವಿ ಹೆಸರು ವುಲ್ಫ್ ಮ್ಯಾನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಬಾರ್ಡರ್ ಲ್ಯಾಂಡ್ಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡಿಸ್ಕ್ರೈನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಮ್ಗೊಂದು ಇಂಪಾರ್ಟೆಂಟ್ ಆಗಿರೋ ನೋಟ್ ನ ತೋರಿಸ್ತಾರೆ. ಅದೇನಪ್ಪಾ ಅಂದ್ರೆ 1995 ಅಲ್ಲಿ ಒಬ್ಬ ಹೈಕರ್ ಈ ಒರೆಗನ್ ಅನ್ನೋ ಒಂದು ಜಾಗಕ್ಕೆ ಬರ್ತಾನೆ, ಒಂದು ಹೈಕಿಂಗ್ ನ ಮಾಡೋಣ ಅನ್ಬಿಟ್ಟು. ಆದ್ರೆ ಅವನು ಅದ್ರೊಳಗಡೆ ಮಿಸ್ ಆಗಿ ಹೋಗ್ಬಿಡ್ತಾನೆ. ಆ ಒಂದು ಹೈಕರ್ ನ ಇಷ್ಟೇ ಹುಡುಕಿದ್ರು ಕೂಡ ಯಾರ ಕೈಗೂ ಸಿಗೋದೇ ಇಲ್ಲ ಅವನು. ಮತ್ತೆ ಅದೇ ಜಾಗದಲ್ಲಿ ಅಕ್ಕಪಕ್ಕ ಇರುವಂತಹ ಊರಿನ ಜನರುಗಳೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಅವನೊಂದು ವುಲ್ಫ್ ಮ್ಯಾನ್ ಆಗಿ ಬದಲಾಗ್ಬಿಟ್ಟಿದ್ದಾನೆ, ಅವನ್ಗೆ ಯಾವ್ದೋ ಪ್ರಾಣಿ ಕಚ್ಚಿ ಅವನು ಇನ್ಫೆಕ್ಟ್ ಆಗ್ಬಿಟ್ಟಿದ್ದಾನೆ ಅಂತ ಈ ರೀತಿಯಾದ ಒಂದು ವಿಷಯನ ಹಬ್ತಾ ಇರ್ತಾರೆ. ನೆಕ್ಸ್ಟ್ ನಾವು ಒಂದು ಚಿಕ್ಕ ಹುಡುಗನ ನೋಡ್ತೀವಿ. ಇವನ ಹೆಸರು ಬಂದ್ಬಿಟ್ಟು ಬ್ಲೇಕ್ ಅಂತ. ಇವನ್ ತಂದೆ ಇವನ್ನ ಬೇಗ ಎದ್ದು ರೆಡಿ ಆಗು ಅಂತ ಹೇಳಿದ ತಕ್ಷಣ ಇವನು ಕೂಡ ಬೇಗ ಎದ್ದು ತನ್ನ ಹಾಸಿಗೆ ಗೀಸ್ಕನೆಲ್ಲ ರೆಡಿ ಮಾಡಿ ಹೋಗಿ ನಾಷ್ಟಕ್ಕೆ ಅಂತ ಕೂತ್ಕೋತಾನೆ. ಇವ್ರ ತಂದೆ ಹೆಸರು ಬಂದ್ಬಿಟ್ಟು ಗ್ರಾಡಿ ಅಂತ. ಆಕ್ಚುಲಿ ಇವ್ರ ತಂದೆ ಇವನ ಒಂದು ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ಮಾಡ್ಬೇಕು, ಸರ್ವೈವ್ ಆಗೋದು ಹೇಗೆ ಅಂತ ಕಲಿಸ್ಬೇಕು ಅನ್ನೋ ಒಂದು ಆತುರದಲ್ಲಿ ಇರ್ತಾರೆ. ಅದೇ ರೀತಿ ಇವ್ಗೆ ಬೇಟೆ ಆಡೋದು ಹೇಗೆ, ತನ್ನ ಲೈಫ್ ನ ತಾನೇ ನೋಡ್ಕೊಳ್ಳೋದು ಹೇಗೆ ಅಂತ ಕಲ್ಸೋದಕ್ಕೆ ಅನ್ಬಿಟ್ಟು ಇವನ್ನ ಬೇಟೆ ಆಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ತಾ ಒಂದು ಸುಂದರವಾಗಿರೋ ಪ್ಲೇಸ್ ಕೂಡ ನೋಡ್ಕೊಂಡು ಫಾರೆಸ್ಟ್ ಒಳಗಡೆ ಎಂಟರ್ ಆಗ್ತಾರೆ. ಎಂಟರ್ ಆಗಿದಾಗ ಮತ್ತೆ ನಾನು ಏನ್ ಹೇಳ್ತೀನಿ ಪ್ರತಿಯೊಂದನ್ನು ಕೂಡ ಕರೆಕ್ಟ್ ಆಗಿ ಕೇಳಿಸ್ಕೊ, ಅದನ್ನ ನಿನ್ನ ಜೀವನದಲ್ಲಿ ಅಳವಡಿಸ್ಕೊ, ನೀನು ಉದ್ಧಾರ ಆಗ್ತೀಯ ಅಂತ. ಆದ್ರೆ ಇವ್ನ ತಂದೆ ಹೇಳೋ ಮಾತೆಲ್ಲ ಇವ್ನ ಜಾಸ್ತಿ ಕಿವಿಗೆ ಹಾಕೋತಾ ಇರೋದಿಲ್ಲ. ಇವನ್ ಪ್ರಪಂಚದಲ್ಲಿ ಇವ್ನ ಏನೋ ಯೋಚನೆ ಮಾಡ್ಕೊಂಡಿರ್ತಾನೆ. ಆಗ ಅದೇ ಜಾಗಕ್ಕೆ ಒಂದು ಜಿಂಕೆ ಬರುತ್ತೆ. ಆ ಜಿಂಕೆನ ಶೂಟ್ ಮಾಡಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಬ್ಲೀಕು ಅದನ್ನ ಶೂಟ್ ಮಾಡೋಕೆ ಅಂತ ಬರ್ತಾನೆ. ಬಂದ್ಬಿಟ್ಟು ತನ್ನ ಗನ್ನ ಏಮ್ ಪಾಯಿಂಟ್ ಮಾಡ್ಬಿಟ್ಟು ಹುಡುಕ್ತಾ ಇರ್ತಾನೆ, ಸಿಕ್ಕಿದ್ರೆ ಶೂಟ್ ಮಾಡ್ಬಿಡೋಣ ಅಂತ. ಆದ್ರೆ ಇವ್ನಿಗೆ ಜಿಂಕೆ ಸಿಗೋದಿಲ್ಲ. ಆಗ ಅದೇ ಸ್ಕೋಪ್ ಒಳಗಡೆ ಒಂದು ವಿಚಿತ್ರವಾಗಿರೋ ಕ್ರಿಯೇಚರ್ ನೋಡ್ತಾನೆ. ಇದರಿಂದ ತುಂಬಾ ಅಂದ್ರೆ ತುಂಬಾ ಹೆದರ್ಕೊಂಡ್ಬಿಡ್ತಾನೆ. ಹೆದರ್ಕೊಂಡು ಹಾಗೆ ಹಿಂದೆ ಹೋಗ್ತಾ ಇರ್ತಾನೆ. ಆ ಕ್ರಿಯೇಚರ್ ಇವನ ಹತ್ರ ಬರೋ ರೀತಿ ಇವ್ನಿಗೆ ಫೀಲ್ ಆಗ್ತಾ ಇರುತ್ತೆ. ಆಗ ಸಡನ್ ಆಗಿ ಅಲ್ಲಿಗೆ ಇವ್ರ ತಂದೆ ಬಂದ್ಬಿಟ್ಟು ನಾನು ಹೇಳಿದ್ದೆ ತಾನೆ, ನಾನು ಹೇಳ್ದೆ ಕೇಳ್ದೆ ಏನು ಮಾಡ್ಬೇಡ, ಇಲ್ಲಿ ಏನ್ ಒಬ್ನೇ ಬಂದೆ ಅಂತ ಹಾಕೊಂಡು ಸರಿಯಾಗಿ ಬೈತಾ ಇರ್ತಾರೆ. ಮತ್ತೆ ಅಲ್ಲಿ ಯಾವ್ದೋ ಒಂದು ಕ್ರಿಯೇಚರ್ ಇದೆ ಅಂತ ಇವ್ರ ತಂದೆಗೂ ಕೂಡ ಗೊತ್ತಾಗಿ ಅವರು ಕೂಡ ಅಲರ್ಟ್ ಆಗ್ತಾರೆ. ತನ್ನ ಮಗುನ್ಗೆ ಏನು ಆಗ್ಬಾರ್ದು ಅಂತ ಅದೇ ಒಂದು ಜಾಗದಲ್ಲಿ ಟ್ರೀ ಶೆಲ್ಟರ್ ಇರುತ್ತೆ. ಆ ಟ್ರೀ ಶೆಲ್ಟರ್ ಮೇಲೆ ನೀನು ಹೋಗು, ನಾನು ಬರ್ತೀನಿ ಅನ್ಬಿಟ್ಟು ಇವರಿಬ್ರು ಕೂಡ ಅದೇ ಒಂದು ಟ್ರೀ ಶೆಲ್ಟರ್ ಮೇಲೆ ಹೋಗ್ತಾರೆ. ಹೋಗ್ಬಿಟ್ಟು ಗ್ರಾಡಿ ಗನ್ನ ಏಮ್ ಪಾಯಿಂಟ್ ಮಾಡಿ ಇಟ್ಕೊಂಡಿರ್ತಾನೆ. ಆ ಕ್ರಿಯೇಚರ್ ಬಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡೋಣ ಅಂತ. ಅದು ಕೂಡ ಇದೇ ಒಂದು ಟ್ರೀ ಶೆಲ್ಟರ್ ಹತ್ರ ಬರುತ್ತೆ. ಆದ್ರೆ ಆ ಡೋರ್ ನ ಓಪನ್ ಮಾಡೋದಿಲ್ಲ. ಇವನ ಹತ್ರ ಗನ್ ಇರುತ್ತೆ ಅಂತ ಅದಕ್ಕೆ ಗೊತ್ತಿರುತ್ತೆ. ಆದ್ರೆ ಇವ್ಗೆ ಏನು ಮಾಡ್ದಲೆ ಅದೇ ಜಾಗದಲ್ಲಿ ಒಂದು ಜಿಂಕೆ ಇರುತ್ತಲ್ಲ ಅದನ್ನ ಹೊಡೆದು ಸಾಯಿಸಿ ಅದನ್ನ ತಿನ್ಕೊಂಡು ಹೊರಟೋಗ್ಬಿಡುತ್ತೆ. ಅದ್ ಹೋಗಾದ್ಮೇಲೆ ಈ ಗ್ರೇ ಎದ್ದು ನೋಡ್ತೇನೆ, ಆ ಜಾಗದಲ್ಲಿ ಏನು ಕೂಡ ಇರೋದೇ ಇಲ್ಲ. ಮತ್ತೆ ಹಾಗೆ ಇನ್ನೊಂದ್ಸಲಿ ಸ್ಕೋಪ್ ಹಾಕ್ಬಿಟ್ಟು ಏನಾರ ಕಾಣಿಸುತ್ತಾ ಅಂತ ನೋಡ್ತಿರ್ಬೇಕಾದ್ರೆ ಅದ್ರ ಬಾಲ ಕಾಣಿಸಿದ ತಕ್ಷಣ ಟಕ್ಕನಿಗೆ ಶೂಟ್ ಮಾಡ್ಬಿಡ್ತಾನೆ. ಮತ್ತೆ ಇವನ ಮಗನ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾನೆ. ಅವನಿಗೂ ಕೂಡ ಹೆದರಿಕೆ ಆಗಿ. ಮತ್ತೆ ಬೇಸ್ಮೆಂಟ್ ಅಲ್ಲಿ ಇವ್ರ ಫ್ರೆಂಡ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರ ಬಗ್ಗೆ ಮಾತಾಡ್ತಾರೆ. ಆ ಒಂದು ಕ್ರಿಯೇಚರ್ ನಿಜವಾಗ್ಲೂ ಇದೆ ಕಣೋ, ನಾನು ಅದನ್ನ ಕಣ್ಣಾರೆ ನೋಡಿದ್ದೀನಿ, ನನ್ನ ಮಗನ ಮೇಲೆ ಅಟ್ಯಾಕ್ ಮಾಡಕ್ ಬಂತು ಅಂದ್ಬಿಟ್ಟು ತನ್ನ ಫ್ರೆಂಡ್ಗೆ ಈ ವಿಷಯನ ಹೇಳ್ತಾ ನೀನು ಕೂಡ ನನಗೆ ಸಹಾಯ ಮಾಡಿದ್ರೆ ನಾವು ಆದಷ್ಟು ಬೇಗ ಕ್ರಿಯೇಚರ್ ನ ಹಿಡಿಬಹುದು, ದಯವಿಟ್ಟು ಈ ಹೊರಗನ್ಗೆ ಬಾ ಅಂತ ಕರೀತಾ ಇರ್ತಾನೆ. ಅದಕ್ಕೆ ಇವನ್ ಫ್ರೆಂಡು ಕೂಡ ಅದು ತುಂಬಾ ಡೇಂಜರಸ್ ಆಗಿರೋ ಕ್ರಿಯೇಚರ್ ಕಣೋ, ನೀನ್ ಅದ್ರ ಹತ್ರ ಎಲ್ಲ ಹೋಗ್ಬೇಡ, ನಿನ್ ಲೈಫ್ ನ ತುಂಬಾ ರಿಸ್ಕ್ ಆಗಿ ತಗೋತಾ ಇದೆಯಾ ಅಂತ ಇವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ಇವನು ಕೂಡ ಕೇಳಿಸ್ಕೊತಾ ಇರ್ತಾನೆ ಬ್ಲೀಕೋ. ಮತ್ತೆ ತನ್ನ ಮಗನ್ಗೆ ಏನು ಆಗ್ಬಾರ್ದು, ಅವನು ಹುಷಾರಾಗಿರ್ಬೇಕು ಅಂದ್ಬಿಟ್ಟು ಇವನ್ನ ಸಿಟಿಗೆ ಕಳಿಸ್ಬಿಡ್ತಾನೆ. ಇಲ್ಲಿಂದ 30 years ಆದ್ಮೇಲೆ ನಾವು ನೋಡ್ತೀವಿ. ಇವಾಗ ಬ್ಲೀಕು ತುಂಬಾ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿರ್ತಾನೆ. ಅದಲ್ದಲೆ ಅವನಿಗೆ ಮದ್ವೆ ಕೂಡ ಆಗಿ ಒಂದು ಮಗಳು ಕೂಡ ಇರ್ತಾಳೆ. ಇವಳ ಹೆಸರು ಜಿಂಜರ್ ಅಂತ. ಈ ಜಿಂಜರ್ ಕಂಡ್ರೆ ಇವನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಜಿಂಜರ್ಗೂ ಕೂಡ ತನ್ನ ತಂದೆ ಕಂಡ್ರೆ ಪ್ರಾಣ ಅವಳಿಗೆ. ನಮ್ ಹೀರೋ ತನ್ನ ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೂ ರೆಡಿ ಇರ್ತಾನೆ. ಆ ರೀತಿ ಇಷ್ಟಪಡ್ತಾ ಇರ್ತಾನೆ. ಹಾಗೆ ಅವಳಿಗೆ ಏನೇನ್ ಬೇಕು ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡ್ ಬರ್ತಾನೆ. ಮನೆಗೆ ಬಂದಾಗ ಅಲ್ಲಿಗೆ ಇವನ್ ವೈಫ್ ಕೂಡ ಬರ್ತಾಳೆ. ಇವಳ ಹೆಸರು ಚಾರ್ಲೆಟ್ ಅಂತ. ಇವಳೊಂದು ಜರ್ನಲಿಸ್ಟ್ ಆಗಿರ್ತಾಳೆ. ಹಾಗೆ ಅವ್ರ ಮನೆಗೆ ಬಂದಾಗ ಇವನ್ ಕೈಗೆ ಒಂದು ಪೇಪರ್ ನ ಕೊಡ್ತಾಳೆ. ಅವನು ಅದೇನು ಅಂತ ತೆಗೆದು ನೋಡಿದಾಗ ಒರೆಗನಲ್ಲಿ ಇವ್ರದ್ದು ಜಾಗ ಇತ್ತಲ್ಲ, ಅಂದ್ರೆ ಇವ್ರ ತಂದೆ ಇದ್ರಲ್ಲ ಆ ಜಾಗ, ಅದೆಲ್ಲ ಇವನ ಹೆಸರಿಗೆ ಬಂದಿರುತ್ತೆ. ಅದ್ ಯಾಕಪ್ಪ ಅಂದ್ರೆ ಇವ್ರ ತಂದೆ ಆ ಜಾಗದಲ್ಲಿ ಇರ್ತಿದ್ರಲ್ಲ, ಆ ಕಾಡಲ್ಲಿ ಮಿಸ್ಸಿಂಗ್ ಆಗೋಗ್ಬಿಟ್ಟಿರ್ತಾರೆ. ಅವರು ಡೆತ್ ಆಗಿದ್ದಾರೆ ಅನ್ನೋ ಒಂದು ಕನ್ಫರ್ಮ್ ನ ಮಾಡ್ಬಿಟ್ಟು ಆ ಜಾಗನೆಲ್ಲ ಇವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಇದನ್ನ
ಇದನ್ನ ನೋಡ್ಬಿಟ್ಟು ಇವ್ರ ಫ್ಯಾಮಿಲಿಗೆಲ್ಲ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಅವಾಗ ಇವ್ರ ಮಗಳು ಜಿಂಜರು ನಿಮ್ ತಂದೆನ ಕಳ್ಕೊಂಡಿರೋದ್ರಿಂದ ನಿಮ್ಗೆ ಏನು ಅನ್ನಿಸ್ತಾ ಇಲ್ಲ ಅಂತ ಕೇಳಿದಾಗ ಅದಕ್ಕೆ ಅವನು ಕೂಡ ಇಲ್ಲ ನನಗೆ ಸ್ವಲ್ಪ ಬೇಜಾರಾಗ್ತೈತೆ ಅಷ್ಟೇ. ಯಾಕಪ್ಪ ಅಂದ್ರೆ ಚಿಕ್ಕ ವಯಸ್ಸಿಂದನೂ ನನ್ಗೂ ಅವ್ರಿಗೂ ಅಷ್ಟೊಂದೇನು ಬಾಂಡಿಂಗ್ ಇರ್ಲಿಲ್ಲ. ಅವ್ರ ಪಾಡಿಗೆ ಅವ್ರು ಇದ್ರು ನನ್ನ ಪಾಡಿಗೆ ನಾನಿದ್ದೆ. ಇವಾಗ ಸ್ವಲ್ಪ ಬೇಜಾರಾಗ್ತೈತೆ ಅಷ್ಟೇ ಅನ್ಬಿಟ್ಟು ಹಾಗೆ ಸುಮ್ಮನಾಗ್ಬಿಡ್ತಾನೆ ಇವನು. ಮತ್ತೆ ನೆಕ್ಸ್ಟ್ ಡೇಗೆ ಕೆಲಸನ ಮುಗಿಸ್ಕೊಂಡು ತನ್ನ ಆಫೀಸಿಂದ ಆಚೆ ಬಂದಾಗ ನಮ್ ಹೀರೋ ಅಲ್ಲೇ ಕೂತಿರ್ತಾನೆ. ಇದರಿಂದ ಅವನ ಹತ್ರ ಬಂದ್ಬಿಟ್ಟು ಏನಾಯ್ತು ಇಲ್ಲಿ ಕೂತಿದ್ಯಾ ಅಂತ ಕೇಳಿದಾಗ ಇವನು ಸ್ವಲ್ಪ ಫೀಲಿಂಗ್ ಅಲ್ಲಿ ಮಾತಾಡಕ್ ಶುರು ಮಾಡ್ತಾನೆ. ನಾವು ಮದ್ವೆ ಆದಾಗಿಂದಾನು ನಾವು ಕರೆಕ್ಟಾಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡೇ ಇಲ್ಲ. ನಿನ್ ಲೋಕದಲ್ಲಿ ನೀನ್ ಇರ್ತೇನೆ, ನನ್ ಲೋಕದಲ್ಲಿ ನಾನು ಇರ್ತೇನೆ, ಅದು ಹಾಗಾಗ್ಬಾರ್ದು. ನಾವಿಬ್ರು ಖುಷಿಯಾಗಿ ಇರ್ಬೇಕು. ನಮ್ಮ ಮಗಳು ಕೂಡ ಇದ್ದಾಳೆ, ಅವಳನ್ನು ಕೂಡ ಚೆನ್ನಾಗಿ ನೋಡ್ಕೊಬೇಕು ಅಂತ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಆಕ್ಚುಲಿ ಬ್ಲೀಕ್ ನ ಮಗಳಿದ್ದಾಳಲ್ಲ ಜಿಂಜರು, ಇವ್ರ ತಾಯಿಗಿಂತ ಇವ್ರ ತಂದೆ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಇದರಿಂದ ಚಾರ್ಲೆಟ್ ಕೂಡ ಅವಳು ನಿನ್ನೆ ಜಾಸ್ತಿ ಇಷ್ಟಪಡ್ತಾಳೆ, ನನ್ನ ಬಗ್ಗೆ ಅಷ್ಟೊಂದೇನು ಕೇರೆ ಮಾಡೋದಿಲ್ಲ, ಅವಳು ನನ್ನ ಅಷ್ಟೊಂದು ಇಷ್ಟಪಡೋದಿಲ್ಲ ಅಂತ ಇರಬೇಕಾದ್ರೆ ಇವನು ಕೂಡ ಸಮಾಧಾನ ಮಾಡ್ತಾನೆ. ನೀನು ಬೆಸ್ಟ್ ತಾಯಿ ಅವಳಿಗೆ, ನಿನ್ನ ಅವಳು ತುಂಬಾ ಇಷ್ಟಪಡ್ತಾಳೆ, ಆದ್ರೆ ನೀನು ಕೆಲಸದಲ್ಲಿ ಅವಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ವಲ್ಲ, ಇದರಿಂದ ನಿಂಗೆ ಆ ರೀತಿ ಫೀಲ್ ಆಗ್ತೈತೆ ಅಷ್ಟೇ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಮ್ಮ ತಂದೆಯ ಮನೆಯಲ್ಲಿ ತುಂಬಾ ವಸ್ತುಗಳು ಇದೆ, ಅದನ್ನೆಲ್ಲ ಟ್ರಕ್ಗೆ ಹಾಕೊಂಡು ಹಾಗೆ ಸ್ವಲ್ಪ ದಿನ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಬ್ರಿಗೊಬ್ರು ಎಲ್ಲರೂ ಕೂಡ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಬರೋಣ, ಪ್ಲೀಸ್ ಬಾ ಅಂತ ಕರೆದಿದ್ದಕ್ಕೆ ಇವಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ಬ್ಲೀಕ್ ಒಂದು ಟ್ರಕ್ ನ ತಗೊಂಡು ಒರೆಗನ್ನ ಒಂದು ಜಾಗಕ್ಕೆ ಬರ್ತಾ ಇರ್ತಾನೆ. ಹಾಗೆ ಗಾಡಿ ಬರ್ತಾ ತನ್ನ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಡ್ರೈವ್ ಮಾಡ್ಕೊಂಡ್ ಬರ್ತಾ ಇವನು ತನ್ನ ಮನೆ ದಾರಿನೇ ಮರ್ತ ಹೋಗ್ಬಿಟ್ಟಿರ್ತಾನೆ. ತುಂಬಾ ವರ್ಷಗಳಾಗ್ಬಿಟ್ಟಿರುತ್ತಲ್ಲ ಇಲ್ಲಿಗೆ ಬಂದು, ಹಾಗಾಗಿ ಅವನು ತನ್ನ ಮನೆ ದಾರಿನೇ ಮರ್ತ ಹೋಗ್ಬಿಟ್ಟಿರ್ತಾನೆ. ಯಾವ ಜಾಗದಲ್ಲಿ ಅಂತ ನೋಡೋಣ ಅಂದ್ರೆ ನೆಟ್ವರ್ಕ್ ಬೇರೆ ಇರೋದಿಲ್ಲ, ಸಿಗ್ನಲ್ ಕೂಡ ಸಿಗ್ತಾ ಇರೋದಿಲ್ಲ. ಆಗ ಅದೇ ಜಾಗದಲ್ಲಿ ಒಬ್ಬ ಟ್ರೀ ಹೌಸ್ ಮೇಲೆ ಒಬ್ಬ ಕೂತಿರ್ತಾನೆ. ಅವನ ಅಡ್ರೆಸ್ ಗಳನ್ನ ಅನ್ಬಿಟ್ಟು ಕರೀತಾನೆ. ಇವನ ಹೆಸರು ಡೆರೆಕ್ ಅಂತ. ನಾನು ನನ್ನ ತಂದೆಯ ಫಾರ್ಮ್ ಹೌಸ್ ನ ಮರ್ತೋಗ್ಬಿಟ್ಟಿದ್ದೀನಿ, ಆ ದಾರಿ ಏನಾದ್ರು ನಿಮಗೆ ಗೊತ್ತಾ ಅಂದಾಗ ನಿಮ್ ತಂದೆ ಹೆಸರೇನು ಅಂತ ಕೇಳಿದಾಗ ಇವನು ಕೂಡ ಅವ್ರ ತಂದೆ ಹೆಸರನ್ನ ಹೇಳ್ತಾನೆ, ಗ್ರೇಡಿ ಅಂತ. ಇದರಿಂದ ಹೌದಾ ಅವ್ರು ನಮಗೆ ಗೊತ್ತು ಬಿಡಿ, ಆ ಜಾಗ ಇಲ್ಲಿದೆ ಅಂತ ನನಗೆ ಗೊತ್ತು, ಆದ್ರೆ ಆ ಜಾಗಕ್ಕೆ ಹೋಗ್ಬೇಕಾಗಿರೋ ಮೇನ್ ದಾರಿನ ಮುಚ್ಚಾಕ್ಬಿಟ್ಟಿದ್ದಾರೆ, ನೀವು ಬೇರೆ ದಾರಿಯಿಂದ ಹೋಗ್ಬೇಕು, ನಾನು ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಇವನ್ನ ತನ್ನ ಗಾಡಿ ಒಳಗಡೆ ಕುಂಡಿಸ್ಕೋತಾರೆ. ಆದ್ರೆ ಇದು ಚಾರ್ಲೆಟ್ಗೆ ಇಷ್ಟ ಇರೋದಿಲ್ಲ, ಯಾಕಂದ್ರೆ ಅವನ ಹತ್ರ ಗನ್ ಇರುತ್ತೆ, ಹಾಗಾಗಿ ಭಯ ಪಡ್ಕೋತಾ ಇರ್ತಾಳೆ. ಇದರಿಂದ ಏನು ಆಗೋದಿಲ್ಲ, ಅವ್ನು ನಮ್ಗೇನು ಮಾಡೋದಿಲ್ಲ ಅನ್ಬಿಟ್ಟು ಅವನ ತನ್ನ ಗಾಡಿ ಒಳಗಡೆ ಕುಂಡಿಸ್ಕೋತಾರೆ. ಕುಂಡಿಸ್ಕೊಂಡು ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇವನು ಹೇಳ್ತಾ ಹೋಗ್ತಾ ಇರ್ತಾನೆ, ಈ ಕಾಡಿಗೆ ಬರ್ಬೇಕು ಅಂದ್ರೆ ಸ್ವಲ್ಪ ಧೈರ್ಯ ಬೇಕು, ಯಾಕೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಲೈಟ್ ಇಲ್ಲ, ಏನಿಲ್ಲ, ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ತುಂಬಾ ಧೈರ್ಯ ಇದೆ ನಿಮ್ಗೆ ಅಂತ ಮಾತಾಡ್ತಾ ಇರ್ತಾನೆ. ಆದ್ರೆ ಇವನು ಆ ವಿಷಯ ಹೇಳೋದಿಲ್ಲ, ಇಲ್ಲೊಂದು ಹುಲ್ಫ್ ಮ್ಯಾನ್ ಇದೆ ಅಂತ ಆ ರೀತಿಯಾದೊಂದು ವಿಷಯನೇ ಹೇಳೋದಿಲ್ಲ. ಮತ್ತೆ ಹೀಗೆ ಮಾತಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ ಹೀರೋ ಡ್ರೈವ್ ಮಾಡ್ತಾ ಇರ್ತಾನಲ್ಲ, ಆಗ ಸಡನ್ ಆಗಿ ಇವ್ರ ಗಾಡಿ ಮುಂದೆ ಒಂದು ಹುಲ್ಫ್ ಮ್ಯಾನ್ ಬಂದ್ಬಿಡುತ್ತೆ, ಕ್ರಿಯೇಚರ್. ಇದರಿಂದ ಗಾಡಿನ ಸೈಡ್ ಗೆಳೆದ್ ಬಿಡ್ತಾನೆ. ಸೈಡ್ ಗೆಳ್ದಿರೋದ್ರಿಂದ ಇವ್ರ ಗಾಡಿ ಅಪಘಾತಕ್ಕೆ ಒಳಗಾಗ್ಬಿಡುತ್ತೆ. ಶಿಸ್ತಾಗಿ ಇವ್ರ ಗಾಡಿ ಹೋಗ್ಬಿಟ್ಟು ಒಂದು ಮರದ ಕೊಂಬೆಗೆ ಸಿಗಾಕೊಂಡ್ಬಿಡುತ್ತೆ. ಸಿಗಾಕೊಂಡಾಗ ನಮ್ ಹೀರೋನು ಕೂಡ ತನ್ನ ಫ್ಯಾಮಿಲಿ ಸೇಫ್ ಆಗಿದ್ಯಾ ಅಂತ ನೋಡ್ತಾ ಇರ್ತಾನೆ. ಮತ್ತೆ ಆ ಡೆರೆಕ್ ಇದ್ದಾನಲ್ಲ, ಆ ಗಾಡಿಯಿಂದ ಆಚೆ ಹೋಗೋಣ ಅನ್ಬಿಟ್ಟು ಡೋರ್ನ ಓಪನ್ ಮಾಡಿದ ತಕ್ಷಣ ಶಿಸ್ತಾಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಆ ಗಾಡಿ ಕ್ರಾಸ್ ಆಗಿ ಸಿಗಾಕೊಂಡಿರುತ್ತೆ ಇದರಿಂದ. ಮತ್ತೆ ನಮ್ ಹೀರೋ ತನ್ನ ಮಗಳು ಸೀಟ್ ಬೆಲ್ಟ್ ಅಲ್ಲೇ ಬಿಚ್ಬಿಟ್ಟು ಆ ಗಾಡಿನ ಟಾಪ್ ಮೇಲೆ ಹೋಗಕ್ಕೆ ಹೇಳ್ತಾನೆ. ಅದೇ ರೀತಿ ಚಾರ್ಲೆಟ್ ಮತ್ತೆ ಜಿಂಜರು ಅದೇ ರೀತಿ ಮಾಡ್ತಾ ಆ ಗಾಡಿ ಟಾಪ್ ಮೇಲಕ್ಕೆ ಬರ್ತಾರೆ. ಅವಾಗ ನಮ್ ಹೀರೋ ಒಂದು ಶಬ್ದನ ಅಬ್ಸರ್ವ್ ಮಾಡ್ತಾನೆ, ಏನೋ ಒಂದು ಇವನ್ ಕಡೆ ಬರೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಅವಾಗ ಗಾಡಿನ ಸೈಡ್ ಮಿರರ್ ಇಂದ ನೋಡ್ತಾನೆ, ಒಂದು ಕ್ರಿಯೇಚರ್ ಇವನ ಹತ್ರನೇ ಬರ್ತಾ ಇರುತ್ತೆ. ಇದರಿಂದ ಫುಲ್ ಭಯ ಪಡ್ಕೊಂಡು ಆ ಡೋರ್ ಬೇರೆ ಓಪನ್ ಆಗ್ಬಿಟ್ಟಿರುತ್ತಲ್ಲ, ಇದರಿಂದ ಅದನ್ನ ಕ್ಲೋಸ್ ಮಾಡೋಣ ಅನ್ಬಿಟ್ಟು ಅದ್ರ ಹತ್ರ ಹೋಗ್ಬಿಟ್ಟು ಮೆಲ್ಲಕ್ಕೆ ಆ ಡೋರ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಕ್ಲೋಸ್ ಮಾಡಿದ ತಕ್ಷಣ ಆ ಕ್ರಿಯೇಚರ್ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆದ್ರೆ ಇವನ್ಗೆ ಏನು ಆಗೋದಿಲ್ಲ, ಬಚಾವಾಗ್ಬಿಡ್ತಾನೆ. ಮತ್ತೆ ಕೆಳಗಡೆ ಡೆರೆಕ್ ಬಿದ್ದಿರ್ತಾನಲ್ಲ, ಅವನ ಕ್ರೂರವಾಗಿ ಸಾಯ್ಸಾಕ್ಬಿಡುತ್ತೆ. ಸಾಯ್ಸಾಕ್ಬಿಟ್ಟು ಹೇಳ್ಕೊಂಡು ಹೊಂಟೋಗ್ಬಿಡುತ್ತೆ ಅವನ್ನ. ಇದನ್ನ ನೋಡ್ಬಿಟ್ಟು ಫುಲ್ಲು ಭಯ ಪಡ್ಕೊಂಡು ಇವನು ಕೂಡ ಆ ಗಾಡಿನ ಟಾಪ್ ಮೇಲೆ ಬರ್ತಾನೆ. ಬಂದ್ಬಿಟ್ಟು ಆ ಕ್ರಿಯೇಚರ್ ಹೋಯ್ತಾ ಅನ್ಬಿಟ್ಟು ಸುತ್ತಮುತ್ತ ಎಲ್ಲ ನೋಡ್ಬಿಟ್ಟು ಆ ಗಾಡಿಯಿಂದ ಕೆಳಗಡೆಗೆ ಹಾರ್ಬಿಟ್ಟು ತನ್ನ ಫ್ಯಾಮಿಲಿನೂ ಕೂಡ ಅಲ್ಲಿಂದ ಇಳಿಸ್ಕೊಂಡು ಒಂದೇ ಸಮನೆ ಓಡಕ್ಕೆ ಶುರು ಮಾಡ್ತಾನೆ. ಓಡ್ತಾ ಆಮೇಲೆ ಇವನಿಗೆ ದಾರಿ ಗೊತ್ತಾಗ್ಬಿಡುತ್ತೆ ತನ್ನ ಮನೆ ಎಲ್ಲಿದೆ ಅಂತ. ಇದರಿಂದ ಆ ದಾರಿನ ಮೂಲಕ ಹೋಗೋಕೆ ಶುರು ಮಾಡ್ತಾನೆ. ಹೋಗ್ತಾ ಇವನ್ನ ಮನೆ ಕೂಡ ಸಿಕ್ಬಿಡುತ್ತೆ. ಮತ್ತೆ ನಿಂದ ನೋಡಿದ್ರೆ ಆ ಕ್ರಿಯೇಚರ್ ಇವ್ರ ಹತ್ರ ಬರೋ ರೀತಿ ಶಬ್ದ ಬರ್ತಾ ಇರುತ್ತೆ. ಇದರಿಂದ ಭಯ ಪಡ್ಕೊಂಡು ಫಾಸ್ಟ್ ಆಗಿ ಓಡ್ತಾ ಆ ಮನೆ ಹತ್ರ ಬರ್ತಾರೆ. ನೋಡಿದ್ರೆ ಹಿಂದೆ ಕ್ರಿಯೇಚರ್ ಅಟ್ಟಾಡಿಸ್ತಾನೆ ಇರುತ್ತೆ. ತನ್ನ ಮನೆ ಹತ್ರ ಬಂದ್ಬಿಟ್ಟು ಬೀಗ ತೆಗೆದು ಎಲ್ಲರೂ ಕೂಡ ಒಳಗಡೆ ಹೋಗ್ಬಿಡ್ತಾರೆ. ಆ ಒಂದು ವುಲ್ಫ್ ಮ್ಯಾನ್ ಕೂಡ ಆ ಒಂದು ಡೋರ್ ನ ಹೊಡೆದಾಕೋಕೆ ಟ್ರೈ ಮಾಡುತ್ತೆ, ಆದ್ರೆ ಆಗೋದಿಲ್ಲ, ಅಲ್ಲಿಂದ ಹೊರಟೋಗ್ಬಿಡುತ್ತೆ. ನಮ್ ಹೀರೋ ಆ ಮನೇಲಿ ಬೇರೆ ಯಾವ್ದಾರ ಡೋರ್ ಓಪನ್ ಆಗಿದೆಯಾ ಅನ್ಬಿಟ್ಟು ಆ ಮನೇಲಿರೋ ಎಲ್ಲಾ ಡೋರ್ ಕ್ಲೋಸ್ ಮಾಡ್ಬಿಡ್ತಾನೆ. ಕ್ಲೋಸ್ ಮಾಡ್ಬಿಟ್ಟು ಬೇಸ್ಮೆಂಟ್ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಲೈಟ್ ನ ಆನ್ ಮಾಡ್ತಾನೆ. ಲೈಟ್ ಆನ್ ಆಗಿದ ತಕ್ಷಣ ಶಿಸ್ತಾಗಿ ನಮ್ ಹೀರೋ ತನ್ನ ಮಗಳ ಹತ್ರ ಬಂದ್ಬಿಟ್ಟು ಅವಳನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಏನು ಆಗೋದಿಲ್ಲ, ತಲೆ ಕಟ್ಸ್ಕೊಂಡ್ಬಿಡ, ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಇಲ್ಲಿಂದ ಹೊರಟೋಗ್ಬಿಡೋಣ, ಇವತ್ ನಾವ್ ಇಲ್ಲೇ ಇರ್ಬೇಕು, ಧೈರ್ಯ ತಗೋ, ನಾನು ಇದೀನಿ, ನಿನ್ಗೇನು ಆಗೋದಕ್ಕೆ ಬಿಡೋದಿಲ್ಲ ಅನ್ಬಿಟ್ಟು ಹಾಗೆ ತನ್ನ ಮಗಳನ್ನ ಮನಗಿಸ್ತಾನೆ. ಮತ್ತೆ ಇವ್ರ ಒಂದು ಮೈನ್ ಡೋರ್ ಇರುತ್ತಲ್ಲ, ಅದಕ್ಕೆ
ಅದಕ್ಕೆ ಏನಾದ್ರು ಒಂದು ಕವರ್ ಮಾಡಬೇಕು, ಇಲ್ಲಾಂದ್ರೆ ಆ ಕ್ರಿಯೇಚರ್ ಒಳಗಡೆ ಬಂದ್ಬಿಡುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಚಾರ್ಲೆಟ್ ಕೂಡ ಕೇಳ್ತಾಳೆ ಏನದು ನಮ್ಮನ್ನ ಹಿಂಬಾಲಿಸ್ತಿತ್ತಲ್ಲ, ಏನದು ವಿಚಿತ್ರವಾಗಿರೋ ಪ್ರಾಣಿ ಅಂತ ಕೇಳಿದಾಗ ನನಗೂ ಕೂಡ ಗೊತ್ತಿಲ್ಲ, ಆದ್ರೆ ಅದು ನೋಡೋಕೆ ತುಂಬಾ ವಿಚಿತ್ರವಾಗಿತ್ತು. ಅದು 2 ಕಾಲ್ ಮೇಲೆ ನಿಂತ್ಕೊಂಡಿತ್ತು. ನಾವು ಈ ಪ್ರಾಬ್ಲಮ್ಗೆ ಏನೋ ಸೊಲ್ಯೂಷನ್ ಹುಡುಕ್ಲೇಬೇಕು ಅಂದ್ಬಿಟ್ಟು ಇವ್ರ ತಂದೆ ಬೇಸ್ಮೆಂಟ್ ರೂಮ್ಗಳೊಳಗಡೆ ಮತ್ತೆ ಹೋಗ್ತಾರೆ. ಅದ್ರೊಳಗಡೆ ಒಂದು ರೇಡಿಯೋ ಇರುತ್ತಲ್ಲ, ಅದರಿಂದ ಯಾರನ್ನಾರು ಕಮ್ಯುನಿಕೇಟ್ ಮಾಡೋಣ, ಹೆಲ್ಪ್ನ ಕೇಳೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಈ ಸಿಗ್ನಲ್ ಸಿಗ್ತಾನೆ ಇರೋದಿಲ್ಲ ಕರೆಕ್ಟ್ ಆಗಿ. ಮತ್ತೆ ಅದೇ ಜಾಗದಲ್ಲಿ ಚಾರ್ಲೆಟ್ಗೆ ಒಂದು ಕೀ ಸಿಗುತ್ತೆ, ಅದನ್ನ ಯಾವ್ದು ವೇಸ್ಟ್ ಅಂದ್ಬಿಟ್ಟು ಬಿಸಾಕ್ಬಿಡ್ತಾಳೆ ಸೈಡ್ಗೆ. ಮತ್ತೆ ನಮ್ಮ ಹೀರೋ ಆ ರೇಡಿಯೋದಲ್ಲಿ ಯಾರನ್ನಾರು ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನಲ್ಲ, ಅವಾಗ ಇವನಿಗೆ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ. ಏನಿದೆ ಸ್ಮೆಲ್, ಎಲ್ಲಿಂದ ಬರ್ತೈತೆ ಅಂತ ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಒಂದು ಚಿಕ್ಕ ರೂಮ್ ಒಳಗಡೆ ಹೋಗ್ತಾನೆ. ಅದ್ರ ನೋಡಿದ್ರೆ ಮಾಂಸ ಇರುತ್ತೆ. ಇವ್ರ ತಂದೆ ಎಲ್ಲ ಮಾಂಸನ ಸ್ಟೋರ್ ಮಾಡಿಕೊಂಡಿರ್ತಾರೆ. ಅದೇ ಒಂದು ಜಾಗ ಇದು. ಅದ್ರಲ್ಲಿ ಒಂದು ಚಿಕ್ಕ ಮಾಂಸದ ಪೀಸ್ ಎತ್ಕೊಂಡು ತಿಂತಾನೆ. ತಿಂದಿದ ತಕ್ಷಣ ಇವ್ನಿಗೆ ಯಾಕೋ ಒಂಥರ ವಿಚಿತ್ರವಾಗಿ ಫೀಲ್ ಆಗ್ಬಿಡುತ್ತೆ. ನೋಡಿದ್ರೆ ಇವ್ನ ಹಲ್ಲೆ ಕಿತ್ಕೊಂಡು ಇವ್ನ ಕೈಗೆ ಬಂದ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಚಾರ್ಲೆಟ್ ಇವ್ನಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಅವಾಗ ಇವ್ನ ಕೈನ ನೋಡ್ತಾಳೆ, ರಕ್ತ ಬರ್ತಾ ಇರೋದನ್ನ. ಏನಾಗಿರ್ಬೋದು ಅಂತ ಪೂರ್ತಿ ಅವನ ಜಾಕೆಟ್ ನ ಬಿಚ್ಚಿ ನೋಡಿದಾಗ ಅವ್ನ ಕೈ ಕುಯ್ಕೊಂಡ್ಬಿಟ್ಟಿರುತ್ತೆ. ಅಂದ್ರೆ ಆ ವುಲ್ಫ್ ಮ್ಯಾನ್ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿರುತ್ತೆ. ಟ್ರಕ್ ಡೋರ್ ನ ಕ್ಲೋಸ್ ಮಾಡೋ ಟೈಮಲ್ಲಿ ಅದು ಇವನ್ಗೆ ಗಾಯ ಮಾಡಿರ್ಬಿಟ್ಟಿರುತ್ತೆ. ಇದರಿಂದ ಏನ್ ಇನ್ಫೆಕ್ಷನ್ ಆಗ್ಬಾರ್ದು ಅನ್ಬಿಟ್ಟು ಅಲ್ಲಿ ಒಂದು ಫಸ್ಟ್ ಏಡ್ ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ನ ತಗೊಂಡು ಇವನ್ಗೆ ಎಲ್ಲಿ ಗಾಯ ಆಗಿತ್ತು ಆ ಗಾಯಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ನ ಮಾಡ್ತಾಳೆ. ಮಾಡ್ಬಿಟ್ಟು ಬ್ಯಾಂಡೇಜ್ ನ ಕಟ್ತಾಳೆ. ಇದರಿಂದ ಅವನು ಕೂಡ ನನ್ಗೇನು ಆಗೋದಿಲ್ಲ, ನೀನ್ ಚಿಂತೆ ಮಾಡ್ಬೇಡ ಬಿಡು ಅನ್ಬಿಟ್ಟು ಸುಮ್ನಾಗ್ಬಿಡ್ತಾನೆ. ಮತ್ತೆ ಡೋರ್ ನ ಕ್ಲೋಸ್ ಮಾಡ್ಬೇಕು ಅನ್ಬಿಟ್ಟು ಹಲ್ಗೆ ಗಿಲ್ಗನೆಲ್ಲ ಹೊಡೆದಾಕ್ಬಿಟ್ಟು ಮಳೆ ಹೊಡಿಯಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಇವ್ನಿಗೆ ಆಗ್ತಾನೆ ಇರೋದಿಲ್ಲ, ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ನಿಮ್ಗೆ ಏನೇನೋ ಫೀಲ್ ಆಗ್ತಾ ಇರುತ್ತೆ. ಮತ್ತೆ ಇವನ ವೈಫು ಹಾಗೆ ಮಗಳನ್ನ ಮನಗಿಸಿರ್ತಾನಲ್ಲ, ಮನಗಿಸಿರ್ಬೇಕಾದ್ರೆ ಇವನಿಗೂ ಒಂದು ಸೌಂಡ್ ಕೇಳುತ್ತೆ, ಅದು ಮೇಲ್ಗಡೆಯಿಂದ. ಇದರಿಂದ ಏನು ಸೌಂಡ್ ಬರ್ತೈತೆ, ಮೇಲ್ಗಡೆ ಏನಾರು ಬಂದ್ಬಿಡ್ತಾ ಈ ಪ್ರಾಣಿ ಅನ್ಬಿಟ್ಟು ಇವನ್ ಏನ್ ಮಾಡ್ತಾನೆ ಅಂದ್ರೆ ಮೇಲ್ಗಡೆ ಇರುವಂತ ರೂಮ್ ಒಳಗಡೆ ಹೋಗಿ ನೋಡ್ತಾನೆ, ಹುಡುಕ್ತಾನೆ. ಆದ್ರೆ ಅಲ್ಲಿ ಏನು ಕೂಡ ಸಿಗೋದಿಲ್ಲ. ಆಕ್ಚುಲಿ ಆತರ ಸೌಂಡ್ ಮಾಡ್ತಿದ್ದು ಒಂದು ಜೇಡ ಆಗಿರುತ್ತೆ. ಆದ್ರೆ ಇವ್ನ ಬಾಡಿ ಒಳಗಡೆ ಏನೇನೋ ಫೀಲ್ ಆಗ್ತಾ ಇರುತ್ತೆ. ಇವ್ನಿಗೆ ಇವ್ನ ಜ್ಞಾನದಲ್ಲೇ ಇವ್ನು ಇರೋದಿಲ್ಲ, ವಿಚಿತ್ರವಾಗಿ ಆಡ್ತಾ ಇರ್ತಾನೆ ಇವನು. ಮತ್ತೆ ಹಾಗೆ ಆ ರೂಮ್ ಇಂದ ಕೆಳಗಡೆ ಬಂದಾಗ ಇವನ್ ವೈಫ್ ಕೂಡ ಎದ್ದಿರ್ತಾಳೆ. ಅವಾಗ ನಮ್ಮ ಹೀರೋ ಮತ್ತೆ ಒಂದು ಶಬ್ದನ ಕೇಳ್ತಾನೆ. ನೋಡಿದ್ರೆ ಆ ಕ್ರಿಯೇಚರ್ ಇವನ್ ಮನೆ ಮುಂದೆನೆ ಸುತ್ತಾಗ್ತಾ ಇರುತ್ತೆ. ಆ ಕ್ರಿಯೇಚರ್ ಯಾವ ಡೋರ್ ಇಂದ ಬರ್ಬೋದು ಅನ್ಬಿಟ್ಟು ಹಾಗೆ ಅದನ್ನ ಕಿಟಕಿಲೇ ನೋಡ್ತಾ ಅದನ್ನ ಫಾಲೋ ಮಾಡ್ಕೊಂಡು ಒಂದು ಡೋರ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊತಾ ಇರ್ತಾನೆ ಏನ್ ಮಾಡ್ತೈತೆ ಅಂತ. ಆಗ ನೋಡ್ತಿದ್ದಂಗೆನೆ ಅದ್ರ ಕೆಳಗಡೆ ಪ್ರಾಣಿ ಹೋಗಕ್ಕೆ ಬರಕ್ಕೆಲ್ಲ ಜಾಗ ಇರುತ್ತೆ, ಸಾಕೋ ಪ್ರಾಣಿ. ಅದ್ರೊಳಗಡೆಯಿಂದ ಕೈನ ಹಾಕಿ ಇವ್ನ ಕಾಲನ್ನ ಹೇಳ್ಕೊಂಡು ಹೋಗಕ್ಕೆ ಟ್ರೈ ಮಾಡುತ್ತೆ. ಅದರಿಂದ ಇವನು ಕೂಡ ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಅವಾಗ ಶಾರ್ಲೆಟ್ ಒಂದು ಕೊಡ್ಲಿನ ತಗೊಂಡ್ಬಂದ್ಬಿಟ್ಟು ಅದ್ರ ಕೈಗೆ ಸರ್ಸರಿಗೆ ಹೊಡಿತಾ ತನ್ನ ಗಂಡನ್ನ ರಿಲೀಫ್ ಮಾಡ್ಬಿಡ್ತಾಳೆ. ಆಗ ಅದೇ ಟೈಮ್ಗೆ ಬ್ಲೀಕ್ ಕೂಡ ಪ್ರಜ್ಞೆ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಇವನ್ಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದು ಎದ್ದು ನೋಡಿದಾಗ ಇವನ ಅಕ್ಕಪಕ್ಕ ಯಾರು ಕೂಡ ಇರೋದಿಲ್ಲ. ಅವಾಗ ಇವನ್ಗೆ ಒಂದು ವಾಯ್ಸು ಕೇಳಿಸ್ತಾ ಇರುತ್ತೆ, ಅದು ಕೂಡ ಬೇಸ್ಮೆಂಟ್ ಅಲ್ಲಿ. ಇದರಿಂದ ಇವನು ಬೇಸ್ಮೆಂಟ್ ಒಳಗಡೆ ಹೋಗಿ ನೋಡಿದಾಗ ಇವನ್ ವೈಫು ಯಾರು ಇದರ ಸಹಾಯ ಕೇಳ್ತಾ ಇರ್ತಾಳೆ ಆ ರೇಡಿಯೋದಲ್ಲಿ. ಯಾರಿದ್ರೆ ನಮ್ಗೆ ಹೆಲ್ಪ್ ಮಾಡಿ, ಹಸ್ಬೆಂಡ್ ಹೆಲ್ತ್ ಸರಿಯಾಗಿಲ್ಲ, ದಯವಿಟ್ಟು ಯಾರಿದ್ರೆ ನಮ್ಗೆ ಸಹಾಯ ಮಾಡಿ, ಇಲ್ಲಿ ಯಾವ್ದೋ ಒಂದು ಕ್ರಿಯೇಚರ್ ಅಟ್ಯಾಕ್ ಮಾಡ್ತೈತೆ ನಮ್ಮ ಮೇಲೆ, ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇರ್ತಾಳೆ. ರೆಸ್ಪಾನ್ಸ್ ಸಿಗ್ತಾ ಇರೋದಿಲ್ಲ. ಅವಾಗ ಹಿಂದೆ ತಿರುಗಿ ನೋಡ್ತಾಳೆ, ಇವ್ನು ನಿಂತಿರ್ತಾನೆ. ಇವಳು ಅವ್ನ ಮುಖ ನೋಡಿದ ತಕ್ಷಣ ಇವಳು ಶಾಕ್ ಆಗೋಗ್ತಾಳೆ. ನೋಡಿದ್ರೆ ವಿಚಿತ್ರವಾಗಿ ಆಗ್ಬಿಟ್ಟಿರ್ತಾನೆ. ಅವ್ನು ಏನ್ ಹೇಳ್ತಾ ಇದ್ರಿ ಅಂತಾನೆ ಅರ್ಥ ಆಗ್ತಾ ಇರೋದಿಲ್ಲ ಇವಳಿಗೆ. ಒಂಥರ ಉಲ್ಫ್ ರೀತಿ ಮಾತಾಡ್ತಾ ಇರ್ತಾನೆ ಇವನು ಕೂಡ. ಇದರಿಂದ ಶಾರ್ಲೆಟ್ ಏನ್ ಮಾಡ್ತಾಳೆ ಅಂದ್ರೆ ಇವನ್ನ ಕರ್ಕೊಂಡು ಬಂದ್ಬಿಟ್ಟು ಮಲಗಿಸ್ತಾಳೆ. ನೀವು ರೆಸ್ಟ್ ತಗೋ, ನಿಂಗೆ ಜ್ವರ ಬಂದಿದೆ, ಏನು ಆಗೋದಿಲ್ಲ ಅನ್ಬಿಟ್ಟು. ಮತ್ತೆ ನಿನ್ ಏನಾಗ್ತಾ ಇದೆ ನನಗೆ ಬರ್ದ್ಬಿಟ್ಟು ಹೇಳು ಅಂತ ಕೊಟ್ಟಾಗ ಅವನು ಕೂಡ ನಾನು ಸತ್ತೋಗ್ತಿದ್ದೀನಿ ಅಂತ ಬರೀತಾನೆ. ಅವಾಗ ಇವಳು ಆ ರೀತಿ ಎಲ್ಲ ಮಾತಾಡ್ಬೇಡ, ನೀನು ಜಂಜರ್ನ ನೋಡ್ಕೊಬೇಕು, ಅವಳಿಗೆ ನೀನು ತುಂಬಾ ಮುಖ್ಯ, ಅಷ್ಟೇ ಅಲ್ಲ ನನಗೂ ಕೂಡ ನೀನು ತುಂಬಾ ಮುಖ್ಯ, ನೀನು ಈ ರೀತಿ ಮಾತಾಡ್ಬೇಡ, ನಿನ್ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ, ಏನೂ ಆಗೋದಿಲ್ಲ, ಸರೋಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಆದ್ರೆ ಏನಪ್ಪಾ ಇಲ್ಲಿ ಆಗ್ತಾ ಇರೋದು ಅಂದ್ರೆ ಇವ್ನ್ ಮಾತಾಡ್ತಾ ಇರೋ ಭಾಷೆ ಇವಳ್ಗೆ ಅರ್ಥ ಆಗ್ತಾ ಇರೋದಿಲ್ಲ, ಇವಳು ಮಾತಾಡೋ ಭಾಷೆ ಇವ್ನ್ಗೆ ಅರ್ಥ ಆಗ್ತಾ ಇರೋದಿಲ್ಲ. ಇವನೊಂಥರ ಉಲ್ಫ್ ರೀತಿ ಮಾತಾಡ್ತಾ ಇರ್ತಾನೆ. ಅವಳು ಮಾತಾಡ್ತಾ ಇರೋದು ಇವ್ನಿಗೆ ಏನ್ ಮಾತಾಡ್ತಾ ಇದ್ದಾಳೆ ಅಂತ ಅರ್ಥನೇ ಆಗ್ತಾ ಇರೋದಿಲ್ಲ. ಅವಾಗ ಇವನ್ ಮಗಳು ಇವನ ಹತ್ರ ಬರ್ತಾಳೆ. ನಮ್ ತಂದೆಗೆ ಏನಾಗಿದೆ, ಅವ್ರು ಯಾಕೆ ಹಿಂಗ್ ಆಡ್ತಾ ಇದಾರೆ ಅಂದಾಗ ನಿಮ್ ತಂದೆಗೆ ಏನೂ ಆಗಿಲ್ಲ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ಸರೋಗ್ತಾರೆ ಅಂತ ತನ್ನ ಮಗಳನ್ನು ಕೂಡ ಸಮಾಧಾನ ಮಾಡ್ತಾ ಇರ್ತಾಳೆ ಚಾರ್ಲೆಟ್. ಅವಾಗ ಬ್ಲೀಕ್ ನ ಕೈಯಿಂದ ರಕ್ತ ಸುರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗಿರ್ಬೋದು ಅಂತ ಓಪನ್ ಮಾಡಿದಾಗ ಅವ್ನ ಕೈ ಪೂರ್ತಿ ಗಾಯ ಆಗ್ಬಿಟ್ಟಿರುತ್ತಲ್ಲ. ಇದರಿಂದ ಚಾರ್ಲೆಟ್ ನ ಬೇರೆ ರೂಮ್ ಗೆ ಕಳಿಸ್ಬಿಟ್ಟು ಇವಳು ಹಾಕಿರೋ ಬ್ಯಾಂಡೇಜ್ ನ ತೆಗೆದು ನೋಡ್ತಾಳೆ, ಆ ಕೈ ಪೂರ್ತಿ ಎಲ್ಲ ಕೊಳ್ತು ಹೋಗ್ತಾ ಇರುತ್ತೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನೋಡಿದ್ರೆ ಒಂಥರ ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡ್ತಾನೆ. ತನ್ನ ಕೈನೆಲ್ಲ ಕೆರ್ಕೊಂಡು ತನ್ನ ಕೈನೇ ತಾನೇ ತಿನ್ನೋಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಇವಳೇ ಒಂದ್ ನಿಮಿಷ ಶಾಕ್ ಆಗ್ತಾ ಇರ್ತಾಳೆ, ಏನ್ ನಡೀತಾ ಇದೆ ಅಂತ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವನೇ ಕಾನ್ಶಿಯಸ್ ಬಂದ್ಬಿಟ್ಟು ಸುಮ್ನಾಗಿ ಹೋಗ್ಬಿಡ್ತಾನೆ. ಚಾರ್ಲೆಟ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಏನ್ ಹಿಂಗಾಗ್ತೈತಿ, ಇವ್ನ ಯಾಕೆ ಹಿಂಗಾಡ್ತಾ ಇದೀನಿ ಅಂತ ಹಾಗೆ ಯೋಚನೆ ಮಾಡ್ತಾ ಕಿಟಕಿ ಹತ್ರ ನೋಡಿದಾಗ ಒಂದು ಫಾರ್ಮ್ ಹೌಸ್ ಶೆಡ್ ಹತ್ರ ಒಂದು ಕಾರ್ ನಿಂತಿರುತ್ತೆ. ಅದು ತುಂಬಾ ವೀಕ್ ಆಗ್ಬಿಟ್ಟಿರುತ್ತೆ. ಇದರಿಂದ ಇವಳಿಗೊಂದು ಐಡಿಯಾ ಬರುತ್ತೆ, ಆ ಕಾರ್ನ ರೆಡಿ ಮಾಡ್ಬೇಕು ಅಂತ. ಇದರಿಂದ ಅವಾಗ ಸಿಕ್ಕಿತಲ್ಲ ಒಂದು ಕೀ, ಅದನ್ನು ತಗೊಂಡು ಮತ್ತೆ ಒಂದು ಬ್ಯಾಟ್ರಿನ ತಗೊಂಡು ಮನೆ ಡೋರ್ನ ಓಪನ್ ಮಾಡ್ತಾಳೆ. ಅಕ್ಕಪಕ್ಕ ಕ್ರಿಯೇಚರು ಇದೆಯಲ್ವ ಅಂತ ನೋಡ್ಕೊಂಡು ಇವ್ರ
ಇವ್ರು 3 ಜನನು ಕರ್ಕೊಂಡು ಶಿಸ್ತಾಗಿ ಆ ಒಂದೇ ಸಮನೆ ಓಡ್ತಾ ಇದೇ ಒಂದು ಕಾರ್ ಹತ್ರ ಬರ್ತಾರೆ. ಬ್ಲಿಕ್ನ ಆ ಕಾರ್ ಒಳಗಡೆ ಕುಣಿಸಿ ತನ್ನ ಮಗಳನ್ನು ಕೂಡ ಕುಣಿಸಿ ಆ ಗಾಡಿನ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆಗೋದಿಲ್ಲ, ಬ್ಯಾಟ್ರಿ ವೀಕ್ ಆಗ್ಬಿಟ್ಟಿರುತ್ತೆ. ಇದರಿಂದ ಅದೇ ಒಂದು ಬ್ಯಾಟ್ರಿಯಿಂದ ಆ ಕಾರ್ಗೆ ಚಾರ್ಜ್ನ ಮಾಡ್ತಾ ಇರ್ತಾಳೆ. ಆದ್ರೂ ಕೂಡ ಅದು ಸ್ಟಾರ್ಟ್ ಆಗ್ತಾ ಇರೋದಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಟ್ರೈ ಮಾಡ್ತಿದ್ದಂಗೆನೆ ಗಾಡಿನೂ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಹೆಂಗೋ ಸ್ಟಾರ್ಟ್ ಆಯ್ತು, ಸದ್ಯ ಬಚಾವ್ ಆಗ್ಬಿಟ್ವಿ ಅನ್ಬಿಟ್ಟು ಗಾಡಿನ ಕ್ಲೋಸ್ ಮಾಡ್ಬಿಟ್ಟು ಇನ್ನೇನು ಹೋಗ್ಬೇಕು ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಟಕ್ಕನೆಗೆ ಆ ವುಲ್ಫ್ ಮ್ಯಾನ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿ ಇವ್ರನ್ನ ಸಾಯಿಸೋಕೆ ಅಂತ ಬಂದಾಗ ಇವ್ರುಗಳು ಕೂಡ ಆ ಕಾರಿಂದ ಹೇಳಿದ್ಬಿಟ್ಟು ಅಲ್ಲೊಂದು ದೊಡ್ಡ ಟೆಂಟ್ ಇರುತ್ತೆ, ಅದ್ರ ಮೇಲೆ ಎಲ್ಲರೂ ಕೂಡ ಹತ್ಕೊಂಡ್ಬಿಟ್ಟು ಈ ಏಡಿನ ತೆಗೆದು ಬಿಡ್ತಾರೆ. ಆ ಒಂದು ವುಲ್ಫ್ ಕೂಡ ಆ ಟೆಂಟ್ ಒಳಗಡೆ ಹೋಗುತ್ತೆ, ಇವರೆಲ್ಲ ಮೇಲಿರ್ತಾರೆ. ಮತ್ತೆ ನೋಡ್ತಿದ್ದಂಗೆನೆ ಆ ಟೆಂಟ್ ನೆಲ್ಲ ಹರಿದಾಕೋಕೆ ಶುರು ಮಾಡುತ್ತೆ ಆ ಒಂದು ವುಲ್ಫ್ ಮ್ಯಾನ್. ಇವ್ರ ಮಗಳು ಜಿಂಜರ್ ಇದ್ದಾಳ, ಬೈ ಮಿಸ್ ಆಗಿ ಅದ್ರೊಳಗಡೆ ಬೀಳೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಹಿಡ್ಕೊಂಡ್ಬಿಡ್ತಾರೆ. ಅವಾಗ ಬ್ಲೀಕು ಕೂಡ ಒಂದು ನಿಧಾನಕ್ಕೆ ಬದಲಾಗ್ತಾ ಇರ್ತಾನಲ್ಲ ಒಂದು ವುಲ್ಫ್ ಮ್ಯಾನ್ ಆಗಿ. ಅವಾಗ ಇವ್ರಿಬ್ರನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡ್ಬೇಕು ಅನ್ಬಿಟ್ಟು ಇವ್ನ ವೈಫ್ಗೆ ಸೈನ್ ಮಾಡಿ ಹೇಳ್ತಾಳೆ, ನಾನು ಅದನ್ನ ದಿಕ್ ತಪ್ಪಿಸ್ತೀನಿ, ನೀನು ಆದಷ್ಟು ಬೇಗ ಮಗಳನ್ನ ಕರ್ಕೊಂಡು ಮನೆಯೊಳಗಡೆ ಹೊಡೋಗ್ಬಿಡು ಅಂದ್ಬಿಟ್ಟು ಅವನು ಆ ಟೆಂಟ್ ಇಂದ ಹಾರ್ಬಿಡ್ತಾನೆ ಕೆಳಗಡೆಗೆ. ಅದು ಇವನ ಹತ್ರ ಬಂದ್ಬಿಡುತ್ತೆ ಆ ವುಲ್ಫ್ ಮ್ಯಾನ್. ಇದರಿಂದ ಓಡೋಗ್ಬಿಡ್ತಾನೆ ಅವನು ಕೂಡ ಅದನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅನ್ಬಿಟ್ಟು. ಈ ಟೈಮ್ನ ಉಪಯೋಗಿಸ್ಕೊಂಡು ಇವಳು ತನ್ನ ಮಗಳನ್ನ ಕರ್ಕೊಂಡು ಈ ಒಂದು ಮನೆ ಒಳಗಡೆ ಬಂದ್ಬಿಡ್ತಾಳೆ. ಜಿಂಜರ್ ತನ್ನ ಅಮ್ಮಂಗೆ ಬೈತಾ ಇರ್ತಾಳೆ, ನಮ್ ಡ್ಯಾಡಿ ಹೊರಗಡೆ ಇದ್ದಾರೆ, ಬಾಗ್ಲು ತೆಗಿ, ಅವ್ರನ್ನು ಕೂಡ ಹೊರಗಡೆ ಕರ್ಕೊಂತ ಬೈತಾ ಇರ್ತಾಳೆ. ಅವಾಗ ನೋಡಿದ್ರೆ ಇವ್ರ ಮನೆ ಮುಂದೆ ಇವ್ರ ಹಸ್ಬೆಂಡ್ ನಿಂತಿರ್ತಾನೆ. ಇದರಿಂದ ಅವನ್ನ ಹೊರಗಡೆ ಕರ್ಕೋತಾಳೆ. ಹೊರಗಡೆ ಕರ್ಕೊಂಡಾಗ ಈ ಜಿಂಜರು ತನ್ನ ತಂದೆ ಹತ್ರ ಹೋಗಿ ನೋಡಿದಾಗ ಅವ್ನ್ ಪೂರ್ತಿ ಬಿದ್ದೋಗ್ಬಿಟ್ಟಿರ್ತಾನೆ. ಫುಲ್ಲು ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡ್ಕೊಂಡಿರ್ತಾನೆ. ಈಗ ಜಿಂಜರು ಅವ್ರ ತಂದೆ ಹತ್ರ ಹೋಗ್ಬಿಟ್ಟು ನಿಮ್ಗೇನು ಆಗೋದಿಲ್ಲ, ನಾನಿದ್ದೀನಿ ಡ್ಯಾಡಿ, ನೀವಂದ್ರೆ ನಂಗೆ ತುಂಬಾ ಇಷ್ಟ ಅಂತ ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಬ್ಲೀಕ್ ನ ಬಾಡಿ ಎಲ್ಲ ಚೇಂಜ್ ಆಗಕ್ಕೆ ಶುರುವಾಗುತ್ತೆ. ನೋಡ್ತಿದ್ದಂಗೆ ಅವನು ಒಂದು ವುಲ್ಫ್ ಆಗಿ ಬದಲಾಗ್ತಾ ಇರ್ತಾನೆ. ಬದಲಾಗ್ಬಿಟ್ಟು ತನ್ನ ಹೆಂಡತಿ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಅವಾಗ ಕಂಟ್ರೋಲ್ ನ ತಗೊಂಡ್ಬಿಡ್ತಾನೆ. ಇವಳು ನನ್ನ ವೈಫೇ ಅಲ್ವಾ ಅನ್ಬಿಟ್ಟು, ಇಲ್ಲಿದ್ರೆ ನನ್ನ ಫ್ಯಾಮಿಲಿನ ನಾನೇ ಸಾಯಿಸ್ಬಿಡ್ತೀನಿ, ಇದು ನಾನು ಇಲ್ಲಿ ಇರಬಾರ್ದು ಅಂದ್ಬಿಟ್ಟು ಇವನು ಆ ಮನೆ ಬಿಟ್ಟು ಹೋಗೋದಿಕ್ಕೆ ಅನ್ಬಿಟ್ಟು ಆಚೆಗಡೆ ಬಂದಾಗ ಆಗ ಸಡನ್ ಆಗಿ ಆ ವುಲ್ಫು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿ ಇವರಿಬ್ರಿಗೂ ಒಂದು ಫೈಟ್ ನ ನಡೆಯುತ್ತೆ. ಆ ಒಂದು ದೊಡ್ಡ ವುಲ್ಫು ಇವನ್ಗೆ ಹಾಕೊಂಡು ಸರಿಸರಿಗೆ ಹೊಡಿತಾ ಅವನ್ನ ಮುಗ್ಸೋಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದ ಚಾರ್ಲೆಟ್ ಒಂದು ಚಾಕುನ ತಗೊಂಡು ಆ ವುಲ್ಫ್ ಮ್ಯಾನ್ಗೆ ಚುಚ್ಚಿಬಿಡ್ತಾಳೆ. ಚುಚ್ಚಿದಾಗ ಈ ಚಾರ್ಲೆಟ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಬ್ಲೀಕು ಇದ್ರ ಮೇಲೆ ಇನ್ನೊಂದ್ಸಲಿ ಅಟ್ಯಾಕ್ ಮಾಡ್ತಾನೆ. ಈ ಸಲ ಮಾತ್ರ ಸರಿಯಾಗಿ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಟ್ಯಾಕ್ ಮಾಡಿ ಅದ್ರ ಕತ್ನ ತನ್ನ ಬಾಯಿಯಿಂದನೇ ಕಚ್ಚಿ ಅದ್ರ ಕತೆನ ಅಲ್ಲೇ ಮುಗಿಸ್ಬಿಟ್ಟು ಅದನ್ನ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ಅದ್ರನ್ನ ಕೈ ನೋಡ್ತಾನೆ. ಅದರಲ್ಲಿ ಒಂದು ಟ್ಯಾಟ್ ಇರುತ್ತೆ. ಆಕ್ಚುಲಿ ಈ ಒಂದು ವುಲ್ಫು ಬೇರೆ ಯಾರು ಆಗಿರೋದಿಲ್ಲ, ಇವ್ರ ತಂದೆನೇ ಆಗಿರ್ತಾನೆ. ಇವ್ರ ತಂದೆ ಫಾರೆಸ್ಟ್ ಅಲ್ಲಿ ಮಿಸ್ಸಿಂಗ್ ಆಗಿರ್ತಾರೆ ಅಂತ ಹೇಳಿರ್ತಾರಲ್ಲ, ಆಕ್ಚುಲಿ ಒಂದು ವುಲ್ಫ್ ಮ್ಯಾನು ಇವ್ರ ತಂದೆಗೂ ಕೂಡ ಕಚ್ಚಿ ಅವನು ಇನ್ಫೆಕ್ಟ್ ಆಗ್ಬಿಟ್ಟು ಒಂದು ವುಲ್ಫ್ ಮ್ಯಾನ್ ಆಗಿ ಬದಲಾಗಿ ಹೋಗ್ಬಿಟ್ಟಿರ್ತಾನೆ. ಮತ್ತೆ ನಮ್ ಹೀರೋ ಇದನ್ನಲ್ಲ, ಇನ್ ಮೇಲೆ ಇಲ್ಲಿ ಇರಬಾರ್ದು, ನನ್ನ ಫ್ಯಾಮಿಲಿಗೆ ತೊಂದರೆ ಮಾಡ್ಬಿಡ್ತೀನಿ ಅನ್ಬಿಟ್ಟು ಆ ಮನೆಯಿಂದ ಹೊರಟೋಗ್ಬಿಡ್ತಾನೆ. ಆಚೆ ಬಂದ್ಬಿಡ್ತಾನೆ. ಆಚೆ ಬಂದು ನೋಡಿದಾಗ ಇವನ್ ಪೂರ್ತಿ ಕಂಪ್ಲೀಟ್ ಆಗಿ ಒಂದು ವುಲ್ಫ್ ಆಗಿ ಬದಲಾಗಿ ಹೋಗ್ಬಿಡ್ತಾನೆ. ಇವನ್ ಬಾಡಿ ಎಲ್ಲ ಪೂರ್ತಿ ಮೂಳೆ ಗೀಲೆ ಎಲ್ಲ ಚೇಂಜ್ ಆಗ್ಬಿಟ್ಟು ಒಂದು ವುಲ್ಫ್ ಆಗಿ ಬದಲಾಗಿ ಹೋಗ್ಬಿಡ್ತಾನೆ. ಆ ಸತ್ತೋಗಿರೋಂತ ವುಲ್ಫ್ ಹತ್ರ ಜಿಂಜರ್ ಬರ್ತಾಳೆ. ಜಿಂಜರ್ ಬಂದಾಗ ಯಾರು ಇದಂತ ಕೇಳಿದಾಗ ಚಾರ್ಲೆಟ್ಗೆ ಗೊತ್ತಾಗ್ಬಿಟ್ಟಿರುತ್ತೆ, ಇದ್ ಬೇರೆ ಯಾರು ಅಲ್ಲ, ಬ್ಲೀಕ್ ನ ತಂದೆ ಅಂತ. ಇದರಿಂದ ತನ್ನ ಮಗಳಿಗೆ ಹೇಳ್ತಾ ಇರ್ತಾಳೆ, ಇವರೇ ನಿಮ್ ತಾತ ಅಂತ. ಮತ್ತೆ ಜಿಂಜರ್ಗೆ ತುಂಬಾ ಭಯ ಆಗ್ಬಿಟ್ಟಿರುತ್ತೆ, ನಮ್ ತಂದೆನೂ ಕೂಡ ಇದೇ ರೀತಿ ಆಗ್ಬಿಡ್ತಾರ, ನನ್ಗೆ ಅವ್ರು ಬೇಕು ಅಂತ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅವಾಗ ಚಾರ್ಲೆಟೆ ಇವಳಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ, ನಿನ್ಗೇನು ಆಗೋದಿಲ್ಲ, ನಾನ್ ಇದೀನಲ್ಲ, ನಾನ್ ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ನಿನ್ಗೆ ಏನು ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಧೈರ್ಯ ತುಂಬ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆ ಅಲ್ಲಿ ಕರೆಂಟ್ ಕೂಡ ಹೊರಟೋಗ್ಬಿಡುತ್ತೆ. ಮತ್ತೆ ಹಾಗೆ ಇವಳು ಕಿಟಕಿಯಿಂದ ನೋಡಿದಾಗ ತನ್ನ ಹಸ್ಬೆಂಡ್ ಪೂರ್ತಿ ಒಂದು ವುಲ್ಫ್ ಆಗಿ ಬದಲಾಗಿರೋದನ್ನ ಇವಳು ನೋಡ್ತಾಳೆ. ಇವ್ನ ಮುಂದೆನೆ ನಿಂತಿರ್ತಾನೆ. ಇದರಿಂದ ಇವಳಿಗೆ ಸಿಕ್ಕಾಪಟ್ಟ ಭಯ ಆಗೋಗ್ಬಿಡುತ್ತೆ. ಮತ್ತೆ ತನ್ನ ಮಗಳು ಕೂಡ ಏನೋ ಮಾಡ್ಬಿಡ್ತಾನೆ ಇವನು ಅಂತ ತುಂಬಾ ಭಯ ಪಡ್ಕೋತಾ ಇರ್ತಾಳೆ. ಮತ್ತೆ ನೋಡ್ತಿದ್ದಂಗೆನೆ ಬ್ಲೀಕು ಹಾಗಾಗಿ ಮಾಡಿ ಈ ಮನೆ ಒಳಗಡೆ ಬಂದ್ಬಿಡ್ತಾನೆ. ಇದರಿಂದ ಇವ್ರುಗಳು ಭಯ ಪಡ್ಕೊಂಡು ಅವನ್ಗೆ ಚಾಕುನ ತೋರಿಸ್ತಾ ಹೆದರಿಸ್ತಾ ಆ ಮನೆಯಿಂದ ಆಚೆ ಓಡ್ ಬಂದ್ಬಿಡ್ತಾರೆ. ಆಚೆ ಓಡ್ ಬಂದ್ಬಿಟ್ಟು ಶಿಸ್ತಾಗಿ ಒಂದು ಫಾರ್ಮ್ ಹೌಸ್ ಇರುತ್ತೆ, ಅದ್ರೊಳಗಡೆ ಹೊಡೋಗಿ ಡೋರ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರೊಳಗಡೆ ಇವಳಿಗೆ ಬೇಕಾಗಿರುವಂತ ಕೆಲವು ಎಕ್ವಿಪ್ಮೆಂಟ್ಸ್ ಗಳಿರುತ್ತೆ, ಅಂದ್ರೆ ಚೈನ್ ಆಗಿರ್ಬೋದು, ಲಾಕ್ ಮಾಡೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಇರುತ್ತೆ. ಇದರಿಂದ ಇವಳು ಒಂದು ಟ್ರ್ಯಾಪ್ ನ ಸೆಟ್ ಮಾಡಿರ್ತಾಳೆ. ಆ ಬ್ಲೀಕು ಕೂಡ ಆ ಡೋರ್ ನ ಹೊಡೆದಾಕೊಂಡು ಇದ್ರ ಒಳಗಡೆ ಬರ್ತಾನೆ. ಬಂದ್ಬಿಟ್ಟು ಇವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾಗ ಇವನ್ಗೆ ಈಸಿಯಾಗಿ ಗೊತ್ತಾಗ್ತಾ ಇರುತ್ತೆ ಅವರು ಎಲ್ಲಿದ್ದಾರೆ ಅಂತ. ಮತ್ತೆ ಹಾಗೆ ಅವ್ರ ಹತ್ರ ಹೋಗ್ತಿದ್ದಂಗೆನೆ ಚಾರ್ಲೆಟ್ ಸೆಟ್ ಮಾಡಿರೋಂತ ಒಂದು ಟ್ರ್ಯಾಪ್ಗೆ ಈ ಬ್ಲೀಕ್ ನ ಕಲು ಸಿಗಾಕೊಂಡ್ಬಿಡುತ್ತೆ. ಇದರಿಂದ ಅವ್ರುಗಳು ಆ ಜಾಗದಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಇದು ಕೂಡ ಹಿಡಿಯೋಕೆ ಅಂತ ಟ್ರೈ ಮಾಡುತ್ತೆ, ಬಟ್ ಆಗೋದಿಲ್ಲ, ಲಾಕ್ ಆಗಿರುತ್ತೆ ಕಾಲು. ಇದರಿಂದ ಏನ್ ಮಾಡುತ್ತೆ ಅಂದ್ರೆ ಇದು ತನ್ನ ಕಾಲ್ನೆ ಕಚ್ಚೋಕೆ ಶುರು ಮಾಡುತ್ತೆ. ತನ್ನ ಕಾಲ್ನೆ ಕಚ್ಚಿ ತನ್ನ ಕಾಲ್ನೆ ಕಟ್ ಮಾಡ್ಕೊಂಡ್ಬಿಡುತ್ತೆ. ಕಟ್ ಮಾಡ್ಕೊಂಡು ಇವ್ರುಗಳನ್ನ ಹಿಡಿಯೋಕೆ ಅಂತ ಬರುತ್ತೆ. ಇವ್ರುಗಳು ಕೂಡ ಇದೇ ಒಂದು ಫಾರೆಸ್ಟ್ ಒಳಗಡೆ ಓಡೋಕೆ ಶುರು ಮಾಡ್ಬಿಟ್ಟಿರ್ತಾರೆ. ಹೇಗಾದ್ರೂ ಮಾಡಿ ತಪ್ಪಿಸ್ಕೊಬೇಕು ಇಲ್ಲಿಂದ ಅನ್ಬಿಟ್ಟು ಓಡ್ತಾ ಇರ್ತಾರೆ. ಈ ಒಂದು ವುಲ್ಫ್ ಕೂಡ ಇವ್ರನ್ನ ಹಟಾಡ್ಸ್ಕೊಂಡ್ ಬರ್ತಾನೆ ಇರುತ್ತೆ. ಇವ್ರುಗಳು ಓಡ್ತಾ ಎಲ್ಲಿಗೆ ಬರ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಇವ್ರ ಗಾಡಿ ಅಪಘಾತಕ್ಕೆ ಒಳಗಾಗಿತ್ತಲ್ಲ ಅದೇ ಒಂದು ಜಾಗಕ್ಕೆ ಬರ್ತಾರೆ. ಬಂದಾಗ ಚಾರ್ಲೆಟ್
ಚಾರ್ಲೆಟ್ ಏನನ್ನೋ ಹುಡುಕ್ತಾ ಇರ್ತಾಳೆ. ಏನ್ ಹುಡುಕ್ತಾ ಇರ್ತಾಳಪ್ಪ ಅಂದ್ರೆ ಡೆರಿಕನ ಒಬ್ಬ ವ್ಯಕ್ತಿ ಹತ್ರ ಗನ್ ಇತ್ತಲ್ಲ, ಗನ್ನು ಇಲ್ಲೆಲ್ಲ ಅಕ್ಕಪಕ್ಕ ಬಿದ್ದಿರುತ್ತೆ, ಹುಡುಕ್ಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ಗನ್ನು ಕೂಡ ಸಿಕ್ಬಿಡುತ್ತೆ. ಆಗ ಅದೇ ಜಾಗಕ್ಕೆ ಬ್ಲೀಕು ಕೂಡ ಬಂದ್ಬಿಡ್ತಾನೆ ಇವ್ರನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು. ಇದರಿಂದ ತಪ್ಪಿಸ್ಕೊಂಡು ಇವರು ಮತ್ತೆ ಓಡೋಕೆ ಶುರು ಮಾಡ್ತಾರೆ. ಓಡ್ತಾ ಹೀಗೆ ಮುಂದೆ ಓಡ್ತಿರ್ಬೇಕಾದ್ರೆ ಆಗ ಇವ್ರಿಗೆ ಒಂದು ಟ್ರೀ ಶೆಲ್ಟರ್ ಕಾಣುತ್ತೆ. ಇದರಿಂದ ಇಬ್ರು ಕೂಡ ಅದೇ ಒಂದು ಟ್ರೀ ಶೆಲ್ಟರ್ ಒಳಗಡೆ ಹೋಗ್ತಾರೆ. ನೋಡ್ತಿದ್ದಂಗೆ ಬೆಳಗ್ಗೆ ಕೂಡ ಆಗ್ತಾನೆ ಇರುತ್ತೆ. ಆ ಒಂದು ಟ್ರೀ ಶೆಲ್ಟರ್ ಒಳಗಡೆ ಕೂತಿರ್ಬೇಕಾದ್ರೆ ಇದು ಕೂಡ ಆ ಟ್ರೀ ಶೆಲ್ಟರ್ ನ ಹತ್ಕೊಂಡು ಬರುತ್ತೆ. ಚಾರ್ಲೆಟ್ ಕೂಡ ಗನ್ನ ಎಂಪೈಟ್ ಮಾಡ್ತಾಳೆ ಶೂಟ್ ಮಾಡೋದಿಕ್ಕೆ ಅನ್ಬಿಟ್ಟು. ಆದ್ರೆ ಚಾರ್ಲೆಟ್ ಶೂಟ್ ಮಾಡ್ತಾ ಇರೋದಿಲ್ಲ, ಯಾಕೆಂದ್ರೆ ಇವ್ನು ನನ್ ಗಂಡ ಅನ್ಬಿಟ್ಟು ಬ್ಲೀಕ್. ಅವಾಗ ಬ್ಲೀಕು ತನ್ನ ಮಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ತಾ ಇರ್ತಾನೆ. ಶೂಟ್ ಮಾಡೋದಕ್ಕೆ ಹೇಳು ಅಂತ ಇವ್ನಿಗೆ ಹೇಳಕ್ ಆಗ್ತಾ ಇರೋದಿಲ್ವಲ್ಲ, ಹಾಗೆ ಸನ್ನೆ ಮಾಡ್ತಾ ಇರ್ತಾನೆ. ಅದು ಇವಳ ಮಗಳು ಜಿಂಜರ್ಗೆ ಗೊತ್ತಾಗ್ಬಿಟ್ಟು ಅವ್ರು ಆಸೆ ಪಡ್ತಾ ಇದಾರೆ ನನ್ನನ್ನ ನೀವು ಸಾಯಿಸ್ಬೇಕು ಅಂತ. ಅದನ್ನೇ ಅವ್ರು ಹೇಳ್ತಾ ಇರೋದು ಅಂತ ಚಾರ್ಲೆಟ್ಗೆ ಹೇಳ್ತಾಳೆ ಇವಳು. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಬ್ಲೀಕ್ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಚಾರ್ಲೆಟ್ ಶೂಟ್ ಮಾಡಿ ಬಿಸಾಕ್ಬಿಡ್ತಾಳೆ. ಶೂಟ್ ಮಾಡಿದಾಗ ಅವನು ಕೂಡ ಕೆಳಗಡೆ ಬಿದ್ದೋಗ್ಬಿಟ್ಟು ಕೊನೆ ಉಸಿರು ಎಳೆಯೋದ್ರಲ್ಲಿ ಇರ್ತಾನೆ. ಇದರಿಂದ ಅವನ ಹತ್ರ ಬಂದ್ಬಿಟ್ಟು ಹಾಗೆ ಸಾರಿ ಕೇಳ್ತಾ, ನಿನ್ನನ್ನು ನಾವು ಯಾವಾಗ್ಲೂ ಕೂಡ ಪ್ರೀತಿಸ್ತಾ ಇರ್ತೀವಿ, ನಿನ್ನನ್ನು ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ ಅನ್ಬಿಟ್ಟು ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಹಾಗೆ ಅವನ್ನ ಸಾಯೋದನ್ನ ತನ್ನ ಕಣ್ಣಾರೆ ನೋಡ್ತಾರೆ. ನೋಡ್ತಿದ್ದಂಗೆ ಬ್ಲೀಕು ಕೂಡ ಸತ್ತು ಹೋಗ್ಬಿಡ್ತಾನೆ. ಇದರಿಂದ ಜಿಂಜರ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ತನ್ನ ತಂದೆನ ಕಳ್ಕೊಂಡಿರೋದ್ರಿಂದ. ಚಾರ್ಲೆಟ್ ಹಾಗೂ ಈಗ ಅವಳಿಗೆ ಸಮಾಧಾನ ಮಾಡಿ ಅಲ್ಲಿಂದ ಅವಳನ್ನ ಕರ್ಕೊಂಡ್ ಬರ್ತಾನೆ. ಇನ್ಮೇಲೆ ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ನಿನ್ನ ತಂದೆ ರೀತಿನೇ ನೋಡ್ಕೋತೀನಿ ಅನ್ಬಿಟ್ಟು ಅವಳನ್ನ ಅಲ್ಲಿಂದ ಕರ್ಕೊಂಡ್ ಬರ್ತಾಳೆ. ಫೈನಲಿ ಈ ಒಂದು ಸರ್ವೈವಲ್ ಮೂವಿಲಿ ಬದುಕುಳಿದಿದ್ದೆ ಇವರಿಬ್ಬರು. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ನೀನು ಡಿಸ್ಲೈಕ್ ಮಾಡಿ ಪರವಾಗಿಲ್ಲ, ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದಂದೆ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಪ್ಪ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.